ಸೊ ಇವಾಗ ಚೌಡೇಶ್ವರಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಮಾರ್ಚ್ ಎಂಟರ್ ಆದ್ವಿ. ನೋಡಿ ಎಂಥ ವ್ಯೂ ಗೊತ್ತಾ, ಸೂಪರ್ ವ್ಯೂ. ಅಲ್ಲಿಂದನೇ ಬಂದಿದ್ದು ನಾವು ಇವಾಗ ಫೆರೀಲಿ. ಇವಾಗ ಈ ದಡದಲ್ಲಿ ಡೆಡ್ ಎಂಡಲ್ಲಿ ಚೌಡೇಶ್ವರಿ ದೇವಸ್ಥಾನ, ಸಿಗಂದೂರು ಚೌಡೇಶ್ವರಿ. ಹೋಗ್ಬೋದ ಒಳಗಡೆ? ಇರೋ ಬಂದೆಲ್ಲೇ. ಸಚಿನ್ ಗಾಡಿ ಕೊನೆಗೂ ಪೂಜೆ ಆಯಿತು ನೋಡಿ. ಬಂದಿದ್ದು ಕೆಲಸ ಕರೆಕ್ಟಾಗಿ ಆಯಿತು. ಒಳ್ಳೆಯದಾಗಲಿ ನಮ್ಮ ಸಚಿನ್ಗೆ. ಕಂಗ್ರ್ಯಾಚುಲೇಷನ್ ಸಚಿನ್. ಮುಗಿಸ್ಕೊಂಡು ದೇವ್ರದ್ದು ಇವಾಗ ಹೊಟ್ಟಿದ್ವಿ ವಾಪಸ್ಸು. ನೋಡಿ ಇದೆ ಸಿಗಂದೂರ್ದು ಚೌಡೇಶ್ವರಿ ದೇವಸ್ಥಾನದ ಆರ್ಚು. ಇಲ್ಲಿಂದ ಒಳಗಡೆ ಬರಬೇಕು. ಇಲ್ಲಿಂದ ಹಂಗೆ 2 ಕಿಲೋಮೀಟ್ರ್ ಒಳಗಡೆ ಹೋದರೆ ದೇವಸ್ಥಾನ. ನೋಡಿ ಇದೆ ಸಿಗಂದೂರು ಚೌಡೇಶ್ವರಿ ಆರ್ಚು. ಇಲ್ಲಿಂದ ಹೋಗ್ಬೇಕು. ಯಾವುದೋ ಕಾಡಿಗೆ ಕರ್ಕೊಂಬಂದಿದ್ದೀರಲ್ಲೋ. ಟೈಗರ್ ರಿಸರ್ವಾ? ಯಾರೋ ನಿಂತಿದ್ರು. ಕತ್ಲಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಫಾರೆಸ್ಟ್ ಅಂತಲೂ ಗೊತ್ತಾಯ್ತಲ್ಲ ಗುರು. ಏನು ಮಳೆ ಗುರು, ಯಪ್ಪ. ಮಳೇಲಿ ಏನು ಎಣ್ಕೊಂಬರ್ತಾ ಇದ್ದೀವಿ ನಾವಂತೂ. ಯಾವುದೋ ಲಾಡ್ಜ್ ಸಿಕ್ಕಿದೆ, AK ರೆಸಿಡೆನ್ಸಿ ಅಂತ. ಮತ್ತು ಸೋಮೇಶ್ವರ ಬೀಚಿಗೆ ಬಂದಿದ್ದೀವಿ. ಫಿಶಿಂಗ್ ಮಾಡೋಕ್ಕೆ ಬೋಟ್ ಇಳಿಸ್ತದೆ ನೋಡಿ ನೀರಿಗೆ. ದೊಡ್ಡ ಬೋಟು, ಫಿಶಿಂಗ್ ಬೋಟು. ತಳ್ಕೊಂಡು ಹೊರಟರು ಫಿಶಿಂಗ್ ಮಾಡೋಕ್ಕೆ. ಸೊ ನಾವು ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿಂದ ತಿಂಡಿ ತಿಂದ್ಕೊಂಡು ಬೆಳಗ್ಗೆ ಬೀಚ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ ಬಾಯ್ಸ್. ಸರ್ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬಾಯ್. ಸೊ ವಾಪಸ್ಸು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೆಂಗಿದೆ ನೋಡಿ, ವಾವ್, ಅಲ್ಟಿಮೇಟ್ ಬೀಚ್.
ಓಹೋ, ಕೋಸ್ಟಲ್ ರೂಟ್ ಮಂಗಳೂರು. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮಂಗಳೂರು. ರೂಟ್ ಮಾತ್ರ ಅಲ್ಟಿಮೇಟ್. ಈ ಕಡೆ ಬ್ಯಾಕ್ ವಾಟರು, ಆ ಕಡೆ ಸಮುದ್ರ. ಬ್ಯಾಕ್ ವಾಟರ್, ಸಿ, ಕ್ರೇಜಿ ವ್ಯೂ. ಲೆಟ್ಸ್ ಗೋ. ಏನು ರೂಟ್ ನೋಡಿ ಇದು, ವಾವ್. ಇವಾಗ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ವಯ ಆಗುಂಬೆ ಘಾಟ್. ತುಂಬ ಬಿಸಿಲಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಸಮಯ ಬಂದು 2:45 ಆಗ್ತಾ ಇದೆ. ಊಟ ಮಾಡಿಲ್ಲ, ಊಟಕ್ಕೆ ನಿಲ್ಲಿಸ್ಬೇಕು. ಬಟ್ ಅದಕ್ಕೆ ಮುಂಚೆ ಒಂದು ಬ್ರೇಕ್ ಬೇಕೇ ಬೇಕು. ಬಾಯೆಲ್ಲ ಒಣಗೋಗ್ತಾ ಇದೆ. ಬಟ್ ರೂಟ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಬಂದರೆ ಮಳೆ ಟೈಮಲ್ಲಿ ಬರಬೇಕು. ಸಖತ್ ಗ್ರೀನಾಗಿರುತ್ತೆ, ಮಜಾ ಬರುತ್ತೆ ಓಡ್ಸೋಕ್ಕೆ ಈ ರೋಡಲ್ಲಿ. ಇನ್ನು ಆಗುಂಬೆ ಘಾಟ್ ಬಂದಿಲ್ಲ, ಬಟ್ ದಿಸ್ ಈಸ್ ಅ ರೋಡ್ ಥ್ರೂ ಆಗುಂಬೆ ಘಾಟ್ ಟು ಬ್ಯಾಂಗ್ಳೂರ್. ಎಷ್ಟು ಬಿಸಿಲಿದೆ ನೋಡಿ, ಯಪ್ಪ ಆಗ್ತಾನೆ ಇಲ್ಲ. ಫುಲ್ಲು ನೀರು ಇಳಿತಾ ಇದೆ. ಆಗುಂಬೆ ಘಾಟ್ ಸ್ಟಾರ್ಟ್. ಒಂದು ಬೆಟ್ಟ ನೋಡಿ, ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗಿದೆ. ಫುಲ್ಲು 180 ಡಿಗ್ರಿ ವ್ಯೂ ಬೆಟ್ಟದ್ದು. ಸೂಪರ್. ಆಗುಂಬೆ ಘಾಟ್ ಸ್ಟಾರ್ಟ್. ಬ್ರೇಕ್ ಬೇಕು, ಇಲ್ಲಾಂದ್ರೆ ಆಗಲ್ಲ. ಬೇಕೇ ಬೇಕು. ಆಹಾ, ಇಷ್ಟು ತಣ್ಣಗಿದೆ. ಈ ಥರ ಫುಲ್ ಆಗುಂಬೆ ಘಾಟ್ ಹಿಂಗೆ ಇದ್ದರೆ ಫುಲ್ ಮರ 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 ಸಾಕಾಗಿರುತ್ತೆ. ಸೊ ಇವಾಗ ಊಟ ಮುಗಿಸ್ಕೊಂಡು ತಿರ್ಗಾ ಹೊರಟಿದ್ದೀವಿ ಬೆಂಗಳೂರು ಕಡೆಗೆ. ಬೇಜಾನ್ ಬಿಸಿಲಿದೆ ಗುರು, ಆಗ್ತಾ ಇಲ್ಲ. ಇಟ್ ಇಸ್ ವೆರಿ ವೆರಿ ಹಾಟ್ ಹಿಯರ್. ಕಾಂಟ್ ಮ್ಯಾನೇಜ್ ದ ಹೀಟ್. ಘಾಟು ಘಾಟು, ಸೂಪರ್ ಘಾಟು. ಬಾ, ಬಟ್ ರೋಡ್ಗಳು ತುಂಬ ನ್ಯಾರೋ ಇದೆ ಆಗುಂಬೆ ಘಾಟಲ್ಲಿ. ಟೈಮ್ ಬಂದು 3 ಗಂಟೆ 19 ನಿಮಿಷ. 7:15 ಅವರ್ ತೋರಿಸ್ತಾ ಇದೆ. ರೀಚಿಂಗ್ ಟೈಮ್ 11 PM ತೋರಿಸ್ತಾ ಇದೆ. ಬ್ರೇಕು ಗೀಕುಗಳು ಆ್ಯಡ್ ಮಾಡ್ಕೊಳ್ಳಿ. 1 ಅವರ್ 1.5 ಅವರ್ಸ್. 12 o'clock, 12:30, 1 o'clock. ಓಕೆನಾ? ಪಾ, ಏನು ಕೂಲಾಗಿದೆ ಗುರು ಮೇಲ್ಗಡೆ ಬಂದಮೇಲೆ. ಓಹೋ, ಎ ಸಿ ಫೀಲಿಂಗ್ ಬರ್ತಾಯಿದೆ ಇವಾಗ. ಇವಾಗ ರೋಡ್ ಹಾಕಿರೋದು. ಬೆಟ್ಟ ನೋಡು, ಯಾವುದೋ ಬೆಟ್ಟ ಅದು, ಸಕ್ಕದಾಗಿದಲ್ಲ. ಈಗ ಜೀಪು ಅಲ್ಲಿ ನೋಡು, ಸಕ್ಕದಾಗಿದೆ ಪೀಕು. ಕುದುರೆ ಮುಖ ಥರ ಕಾಣಿಸ್ತಾ ಇಲ್ವ ನಿಗದು? ಹೌದಾ? ಸೊ ಡಿನ್ನರ್ ಮಾಡಿಕೊಂಡು ನಾವು ಹೊರಟಿದ್ದೀವಿ. ಟೈಮ್ ಬಂದು 9:10. ಸೊ ಹಾಸನ್ನಿಂದ ಇವಾಗ ಹೊರಟಿದ್ವಿ. ಲೆಟ್ಸ್ ಗೋ.
ಸಮಯ ಬಂದು 11 ಗಂಟೆ. ನೆಲಮಂಗಲ ಟೋಲಿಂದ ಇವಾಗ ಹೊರಟಿದ್ದೀವಿ. ಒಂದು ಟೀ ಬ್ರೇಕ್ ತೊಗೊಂಡು ಮನೆ ಸೇರೋ ಅಷ್ಟರಲ್ಲಿ ಒಂದು 12 ಗಂಟೆ ಆಗುತ್ತೆ. ರೈಡ್ ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಬಂತು. ಆದರೆ ಬಿಸಿಲು ಮಾತ್ರ ಸಾಕತ್ತಾಗಿತ್ತು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೋಯ್ತಾ ಅವರೇ ಚಚ್ಕೊಂಡು ಮನೆಗೆ. ನಾನು ಇಷ್ಟೊತ್ತು ಚಚ್ಕೊಂಬಂದೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಬಟ್ ರೈಡ್ ಸೂಪರ್ ಆಗಿತ್ತು. ಏನಿಲ್ಲ ಅಂದರೂ ನನ್ನ ಮಗಂದು ಒಂದು 1,000 ಮೇಲೆ ಓಡಿಸ್ಬಿಟ್ಟಿದ್ದೀವಿ ಇವತ್ತು ಈ ರೈಡಲ್ಲಿ. ಇಲ್ಲಿಂದ ಸಿಗಂದೂರಿಂದ ಮಂಗಳೂರಲ್ಲಿ ಡಿಟೋರ್ ತೊಗೊಂಡು ಲೆಫ್ಟ್ ಹೋಗಿ ಆಗುಂಬೆ ಘಾಟಿಂದ ಬಂದು ಆಚೆ ಬೇಲೂರಿಂದ ಡೈರೆಕ್ಟ್ ಹಾಸನ, ಅಲ್ಲಿಂದ ರೋಡ್ ಕನೆಕ್ಟ್ ಮಾಡಿಕೊಂಡು ಹೈವೇನ ಮನೆಗೆ ಹೊರಟಿದ್ದೀವಿ. ರೈಡ್ ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಬಂತು, ಒಳ್ಳೆ ಮಜಾ ಮಾಡಿದ್ವಿ. ಸೊ ಟೋಟಲಿ ಫನ್ ಫೀಲ್ಡ್ ಎಂಟರ್ಟೈನ್ಮೆಂಟ್ ರೈಡ್ ಇದು. ನಮ್ಮ ಕೋರ್ ಟೀಮ್, ಗಂಧದ ಗುಡಿ ಬೈಕರ್ಸ್ ಕೋರ್ ಟೀಮ್ ಹೋಗಿರೋದು. ಸೊ ಇವಾಗ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಇವಾಗ ಮತ್ತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಕೀಪ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮರೆಯೋಕ್ಕೆ ಹೋಗ್ಬೇಡಿ. ಹ್ಯಾವ್ ಅ ನೈಸ್ ನೈಟ್. ಗುಡ್ ನೈಟ್ ಬಾಯ್ಸ್. ವಿಕ್ಕಿ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್.